ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಸಾಲ ಕ್ಯಾಪ್ಸಿಕಮ್ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಬೌಲಿಗೆ ಒಂದು 4ರಿಂದ 5 ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಮತ್ತು ಒಂದು ಮೀಡಿಯಮ್ ಸೈಜಿದ್ದ 2 ಉಳ್ಳಾಗಡ್ಡಿನ ಅದೇ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹುರಿದು ಪೌಡ್ರ್ ಮಾಡ್ಕೊಂಡಂಥ ತರಿಯಾಗಿ ಪೌಡ್ರ್ ಮಾಡ್ಕೊಂಡಂಥ 1 ಬೌಲ್ನಷ್ಟು ಶೇಂಗಾ ಪೌಡರನ್ನು ಹಾಕ್ಕೊಳತ್ತೀನಿ. ನೆಕ್ಸ್ಟಿಗೆ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆ ಪೌಡರನ್ನು ಹಾಕ್ಕೊಳಕತ್ತೀನಿ. ನೀವು ಜೀರಿಗೆ ಬೇಕಾದರೂ ಹಾಕೋಬೋದು. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು 1 ಚಮಚದಷ್ಟು ನಾ ಇಲ್ಲೇ ಸಬ್ಜಿ ಮಸಾಲ ಹಾಕ್ಕೊಳತ್ತೀನಿ. ನೀವು ಗರಂ ಮಸಾಲ ಅನ್ನೋದ್ರೂ ಹಾಕ್ಕೋಬೋದು ಅಥವಾ ಸಾಂಬಾರು ಮಸಾಲನಾದರೂ ಹಾಕ್ಕೋಬೋದು. ನೆಕ್ಸ್ಟ್ ಈಗ ಒಂದು ಅರ್ಧ ಸ್ಪೂನಷ್ಟು ನಾ ಇದಕ್ಕೆ ಅರಿಶಿನ ಪೌಡರನ್ನು ಹಾಕ್ಕೋತೀನಿ. ಈಗ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ಳೋಣಂತ ನಾ ಇಲ್ಲೇ ಒಂದು 2 ಸ್ಪೂನಷ್ಟು ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿ ಡೊಣ್ ಮೆಣಸಿನ್ಕಾಯಿ ಒಂದು ಚೂರು ಸ್ಪೈಸ್ ಇಲ್ಲ, ಸೊ ಹಾಗಾಗಿ ನಿಮ್ಮ ಸ್ಪೈಸ್ ನೋಡಿ ಆ್ಯಡ್ ಮಾಡ್ಕೊರಿ. ನೆಕ್ಸ್ಟ್ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇಲ್ಲೇ ಸ್ವಲ್ಪ ಪ್ರಮಾಣದಾಗ ಉಪ್ಪು ಹಾಕ್ಕೊಂಡೆ ನಾನು. ಇನ್ನೊಂದು ಸ್ವಲ್ಪ ನಾನು ಒಗ್ಗರ್ಣಿನಾಗ ಹಾಕ್ಕೋತೀನಿ. ನೆಕ್ಸ್ಟ್ ಈಗ ಇದನ್ನಷ್ಟು ಮಸಾಲ ಕ್ಯಾಪ್ಸಿಕಮಿಗೆ ಮತ್ತು ಆನಿಯನಿಗೆ ಹತ್ಕೊಳ್ಳೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಈಗಿದೆ ಚಲೋತ್ನಂಗೆ ಮಿಕ್ಸ್ ಆಗೈತಿ. ಬರ್ರಿ ಈಗ ಇದನ್ನು ಒಗ್ಗರ್ಣೆ ಕೊಟ್ಟ ಮಸಾಲ ಕ್ಯಾಪ್ಸಿಕಮ್ನ ರೆಡಿ ಮಾಡೋಣಂತ. ಓಕೆ, ಮಸಾಲ ಕ್ಯಾಪ್ಸಿಕಮ್ ಮಾಡ್ಕೊಳಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಚಲೋತ್ನಂಗೆ ಕಾದ್ಮೇಲೆ ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ 1 ಚಮಚದಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಳಕತ್ತೀನಿ. ಈಗ ಇದನ್ನಿಷ್ಟು ಫಸ್ಟ್ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಫ್ಲೇಮ್ನ ಮೀಡಿಯಮ್ ಇಟ್ಕೊರಿ. ಮೀಡಿಯಮ್ನಾಗನ ಫ್ರೈ ಮಾಡೋಣಂತ. ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ ಮಸಾಲ ಏನಿತ್ತು ಅದನ್ನಷ್ಟು ಹಾಕ್ಕೊಂಡು ಅದರದ್ದು ಪೌಡ್ರ್ ಏನಿತ್ತಲ್ಲ ಅದು ಅಷ್ಟು ಸೇರಿಸಿ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋತ್ನಂಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಒಂದು 2ರಿಂದ 3 ನಿಮಿಷ ಅದನ್ನು ನಾವು ಎಣ್ಣೆ ಒಳಗೆ ಬೇಯಕ್ಕೆ ಬಿಟ್ಬಿಡೋಣಂತ. ಒಂದು 2 ಮಿನಿಟ್ಸ್ ಅದ್ರೊಳಗನ ಸ್ಟೀಮ್ನಾಗನ ಬೇಯಲಿ. ಅದಾದಮೇಲೆ ಇದಕ್ಕೆ 1 ಲೋಟದಷ್ಟು ನಾನು ಹಾಲು ಹಾಕ್ಕೊಳತ್ತೀನಿ. ಹಾಲು ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕ್ಕೊಂಡೇನಿ. ಈಗ ಇದಕ್ಕೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ನಾನು ಆಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ನೆಕ್ಸ್ಟಿಗೆ ಇದಷ್ಟು ಚಲೋತ್ನಂಗೆ ಮಿಕ್ಸ್ ಆದಮೇಲೆ 1ರಿಂದ 2 ಕುದಿ ನಾವು ಕುದಿಸ್ಕೊಂಡ್ವಿ ಅಂದ್ರೆ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿಬಿಡ್ತೈತೆ ನೋಡಿರಿ. ನೀವು ಹಾಲು ಹಾಕೋದ್ರಿಂದ ರೆಸ್ಟೋರೆಂಟ್ ಸ್ಟೈಲ ರಿಚ್ನೆಸ್ ಬರ್ತೈತಿ. ನೀರು ಹಾಕಿನೂ ಮಾಡ್ಬೋದು, ಬಟ್ ಹಾಲು ಹಾಕಿ ಮಾಡಿರಿ ಟೇಸ್ಟ್ ವಾಸ್ ಆಸಮ್ ಆಗಿ ಬರ್ತೈತಿ. ಸೊ ಬರ್ರಿ ಇದನ್ನು ಒಂದು 2ರಿಂದ 3 ನಿಮಿಷ ನಾನು ಕುದಿಸ್ಕೊಂಡೆ ಬರ್ತೇನಂತ. ಸೊ ನೋಡಿರಿ, ಚಲೋತ್ನಂಗೆ ಕುದ್ದು ಎಷ್ಟು ಮಸ್ತ್ ಎಣ್ಣೆ ಬಿಟ್ಕೊಂಡು ಬಂದೈತಿ. ನಾನು ಮಾಡಿದಂಥ ಮಸಾಲ ಕ್ಯಾಪ್ಸಿಕಮ್ಮ ರೆಡಿ ಆಗೈತಿ ನೋಡಿರಿ. ಇದನ್ನು ಪರೋಟ ಜೊತೆ ಸರ್ವ್ ಮಾಡಿರಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿರಿ. ಭಾರಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ. ಸೊ ನಾನು ಮಾಡಿದಂಥ ಮಸಾಲ ಕ್ಯಾಪ್ಸಿಕಮ್ಮ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.